ಕ್ರಿಯೇಟರ್ ಆಫ್ ದ ವರ್ಲ್ಡ್ 45 ಕನ್ನಡದ ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯಾ ಸರ್ ನಮ್ಮ ಸಮಟೈಮ್ಸ್ ನನಗೆ ಅನ್ನಿಸ್ತಾ ಇರುತ್ತೆ ಈ ರೋಡ್ ಸೈಡಲ್ಲೆಲ್ಲ ಹೆಂಗೆ ಬೇಕೋ ಹಂಗೆ ಗಾಡಿನ ಪಾರ್ಕ್ ಮಾಡಿರ್ತಾರೆ, ತೆಗೆದು ಗುದ್ಬಿಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಇದರಲ್ಲಿ ಸೈಕಾಗಿ ಕೊಟ್ಟಿದ್ದೀರಾ ಸರ್. ಎಲ್ಲಂದ್ರಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ಇದೇ ಗತಿ ಅವ್ರಿಗೆ. ದೇವ್ರು ನನಗೊಂದು ಅವಕಾಶ ಕೊಡಬೇಕು. ಯಾವ ಥರ ಅಂದರೆ ನಂಗೆ ಅಟ್ಲೀಸ್ಟ್ ಕನ್ಸಲ್ಲಾದರೂ ನಾನು ಸತ್ತೋಗಿದ್ದೀನಿ, ನಾನು ನೆಕ್ಸ್ಟ್ ಏನು ಆಗ್ತೀನಿ ಏನು ಮಾಡ್ತೀನಿ ಅಂತ ನನಗೆ ಯಾವಾಗ ಅನಿಸ್ತಿರುತ್ತೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಹಿಂಗೆಲ್ಲ ಇರುತ್ತಾ ಅಂತ ಅನ್ನಿಸ್ತು. ಇದೆಲ್ಲ ಹೆಂಗೆ ಸರ್ ಹೊಳೆಯುತ್ತೆ ನಿಮಗೆ? ನಮ್ಮೆಲ್ಲರಿಗೂ ಒಂದು ಮರ್ತೋಗಿದೆ, ನಮಗೂ ಸಾವಿದೆ. ಮನುಷ್ಯ ಹುಟ್ಟಿದ ದಿನಾಂಕ ಸಾಯೋ ದಿನಾಂಕ ಬರ್ತಿರುತ್ತೆ. ಸೊ ನಾವಿಲ್ಲಿ ಪರ್ಮನೆಂಟು, ನಾವೇ ರಾಜರು, ನಾವು ಏನು ಬೇಕಾದ್ರೂ ಮಾಡ್ಬಿಡ್ಬೋದು, ನಮ್ಮನ್ನು ಮೀರಿ ಇನ್ನೊಂದಿಲ್ಲ ಅನ್ನೋ ಭ್ರಮೆಗಳಲ್ಲಿ. ಸ್ಟಾರ್ಟಿಂಗಿಂದ ಒಂಥರ ಫೀಲ್ ಇತ್ತು ಸರ್ ನೋಡುವಾಗ. ಲಾಸ್ಟ್ ಎಂಡಿಂಗ್ ಶಿವರಾಜ್ ಕುಮಾರ್ ಸರ್ ಆ ಭರತನಾಟ್ಯಂ ಕಾಸ್ಟ್ಯೂಮಲ್ಲಿ ಎಂಟ್ರಿ ಕೊಡ್ತಾರಲ್ಲ, ಆ ಚೆಲುವೆಯ ನೋಟ ಚೆನ್ನಾಗಿ ಫುಲ್ ಗೂಸ್ ಬಂಪ್ಸ್. ನನಗೇನೋ ಒಬ್ಬ ಅಭಿಮಾನಿಯಾಗಿ ಆ ಥರ ತೋರಿಸ್ಬೇಕಂತ ಆಸೆ ಇತ್ತು. ತುಂಬ ಥ್ರಿಲ್ ಆಯಿತು. ಶಿವಣ್ಣ ಅಭಿಮಾನಿಗೆ ಎಲ್ಲರಿಗೂ ಇಷ್ಟ ಆಗಿದೆ. ನಾನು ದೊಡ್ಡ ಅಭಿಮಾನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಇವತ್ತು ನನ್ನ ಜೊತೆಗೆ ಒಬ್ರು ಅತಿಥಿ ಇದ್ದಾರೆ. ಕ್ರಿಯೇಟರ್ ಆಫ್ ದ ವರ್ಲ್ಡ್ 45 ಕನ್ನಡದ ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯಾ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಗೆ, ನಮ್ಮ ಚಿತ್ರರಂಗಕ್ಕೆ ಇಂಥ ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಕ್ಕಾಗಿ ಒಂದು ಚಪ್ಪಾಳೆ. ಸರ್, ನನ್ನ ಮೊದಲನೇ ಪ್ರಶ್ನೆ, ಈ ಸಿನಿಮಾಗೆ ಇವರೇ 3 ಜನ ಅಂತ ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್? ಅದೊಂಥರ ವಿಚಿತ್ರ ಅಂತ ಅನ್ಸುತ್ತೆ. ಇವರೆಲ್ಲೋ ನಾವು 3 ಜನನ ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ನೋಡ್ತಾ ಇದ್ವಿ. 3 ಜನನ ಒಟ್ಟಿಗೆ ಹಾಕೊಂಡು ಸಿನಿಮಾ ಮಾಡಿದ್ದೀರಲ್ಲ, ಹೆಂಗೆ ಸರ್ ಇದು? ಇಲ್ಲ, ಆ ಪಾತ್ರಗಳಿಗೆ ಅವರೇನೆ ಬೇರೆ, ನನಗೆ ಇನ್ನೊಂದು ಕಲ್ಪನೆನೇ ಬರೋಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕದಲ್ಲಿ ದೇವರ ಪಾತ್ರ ಅಂದರೆ ನಮಗೆ ಶಿವಣ್ಣ ಬಿಟ್ಟರೆ ಆ ಮೆಚ್ಯೂರಿಟಿ, ಆ ಎಕ್ಸ್ಪೀರಿಯನ್ಸ್, ಅದನ್ನು ಕ್ಯಾರಿ ಮಾಡೋದು, ಆ ಪೌರಾಣಿಕನ ಎಕ್ಸ್ಪ್ರೆಷನ್ ಕೊಡೋದು ಅವರೊಬ್ಬರಿಗೆ ಇಲ್ಲಿ ಮಾತ್ರ ಸಾಧ್ಯ. ಈ ಒಂದು ನಾನು ನೆಗೆಟಿವ್ ಅಂತ ಹೇಳೋದಿಲ್ಲ. ಉಪ್ಪಿ ಸರ್ ಪಾತ್ರ ಅದು ಕೂಡ ಪಾಸಿಟಿವ್ ಪಾತ್ರನೇ. ಬಟ್ ಆ ಒಂದು ಸ್ಟೈಲ್ ಕ್ಯಾರಿ ಮಾಡಬೇಕು, ಅದೇ ಟೈಮ್ಗೆ ಆ ರಗಡ್ನೆಸ್ ತೋರಿಸ್ಬೇಕು. ಎರಡನ್ನೂ ಕ್ಲಾಸಾಗಿ ಮಾಸಾಗಿ ಮಾಡ್ಕೊಂಡು ಬರೋಂಥದ್ದು ಉಪ್ಪಿ ಸರ್ ಮಾತ್ರ. ಸೊ ಅವ್ರನ್ನ ಬೇರೆ ಪಾತ್ರನ ಅಂದ್ಕೊಳಕ್ಕಾಗಲ್ಲ. ಇನ್ನೊಂದು, ಈ ಕ್ಯಾರೆಕ್ಟರ್ ವಿನಯ್ ಅನ್ನೋ ಕ್ಯಾರೆಕ್ಟರ್ ಏನೂ ಮಾಡೋದಿಲ್ಲ, ಬಟ್ ತುಂಬ ಪರ್ಫಾರ್ಮೆನ್ಸು, ಆ ಫಿಯರು, ಅಷ್ಟು ಒಂದು ಕ್ಯಾರೆಕ್ಟರೇ ಆಗಿಬಿಡ್ಬೋದು ಅಂತಂದರೆ ರಾಜ್ಬೀರ್ ಶೆಟ್ಟಿ ಅವ್ರು ಬಿಟ್ಟರೆ ಒಂದು ಪಾತ್ರನ ಅವರೇ ಆ ಪಾತ್ರಕ್ಕೆ ಹೋಗ್ಬಿಡೋದಿದೆಯಲ್ಲ. ಆಲ್ ದೀಸ್ ಥಿಂಗ್ಸ್ ನನಗೆ ಅವ್ರು 3 ಜನನೇ ಬೆಸ್ಟ್ ಅಂತ ಅನ್ನಿಸ್ತು. ಸರ್, ಈ ಸಿನಿಮಾ 2 ವರ್ಷ ತಗೊಂಡು ಸ್ಕ್ರಿಪ್ಟ್ ಹೆಂಗೆ ಸರ್ ಇದನ್ನೆಲ್ಲ, ಆ ಗಾಡಿ ಆಗಿರಬಹುದು, ಆ ಒಂದು ಸ್ಟೋರಿ ಆಗಿರ್ಬೋದು, ಅದ್ರ ನಂಗೆ ಒಂದು ಸಖತ್ ಇಷ್ಟ ಆಗಿದೆ. ಏನು ಗೊತ್ತಾ ಸರ್, ಸಮಟೈಮ್ಸ್ ನನಗೆ ಅನ್ನಿಸ್ತಾ ಇರುತ್ತೆ ಈ ರೋಡ್ ಸೈಡಲ್ಲೆಲ್ಲ ಹೆಂಗೆ ಬೇಕೋ ಹಂಗೆ ಗಾಡಿನ ಪಾರ್ಕ್ ಮಾಡಿರ್ತಾರೆ, ತೆಗೆದು ಗುದ್ಬಿಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಇದರಲ್ಲಿ ಸೈಕಾಗಿ ಕೊಟ್ಟಿದ್ದೀರಾ ಸರ್, ಗಾಡಿಗಳನ್ನ ಗುದ್ಕೊಂಡು. ಹೆಂಗೆ ಸರ್ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಬರೋದ್ರಿ? ಅದು ನಾವು ಅಕ್ಕಪಕ್ಕ ನೋಡಿರೋಂಥದ್ದು ಎಷ್ಟೊಂದು ವಿಚಾರ, ನೀವು ಹೇಳ್ದಂಗೆ ನಮ್ಗೆ ಆಗದೇ ಇರೋಂಥ ಎಷ್ಟೊಂದು ವಿಚಾರಗಳಿರ್ತಾವಲ್ಲ, ಅದೆಲ್ಲ ಸಿನಿಮಾದಲ್ಲಿ ಪ್ರತಿಯೊಬ್ಬ ನಿರ್ದೇಶಕನು ಟ್ರೈ ಮಾಡ್ತಾನೆ ತರೋದಕ್ಕೆ. ಸೊ ಅದನ್ನು ಫನ್ನಿಯಾಗಿ, ಸೀರಿಯಸ್ ಆಗಿ ಎಲ್ಲೆಲ್ಲಾಗುತ್ತೆ ಎಲ್ಲದೂ ಆ ತತ್ವಗಳನ್ನ ಹೇಳ್ಕೊಂಡು ಶಿವಣ್ಣ ತಮಾಷೆ ಮಾಡ್ಕೊಂಡು ಎಷ್ಟೊಂದು ವಿಷಯ ಹೇಳ್ತಾರೆ, ಶಿವಣ್ಣ ಸೀರಿಯಸ್ ಆಗಿ ಹೇಳ್ತಾರೆ, ಉಪ್ಪಿ ಸರ್ ಕೂಡ ತಮಾಷೆ ಮಾಡ್ಕೊಂಡು ಹೇಳ್ತಾರೆ. ಎಲ್ಲ ತತ್ವಗಳು ಮಿಕ್ಸ್ ಮಾಡಿ ಇದು ಮಾಡಿ. ಎಸ್ ಸರ್, ನನಗೆ ಯಾವಾಗಲೂ ಅನಿಸುತ್ತೆ ದೇವ್ರು ನನಗೊಂದು ಅವಕಾಶ ಕೊಡಬೇಕು. ಯಾವ ಥರ ಅಂದರೆ ನಂಗೆ ಅಟ್ಲೀಸ್ಟ್ ಕನ್ಸಲ್ಲಾದರೂ ನಾನು ಸತ್ತೋಗಿದ್ದೀನಿ, ನಾನು ನೆಕ್ಸ್ಟ್ ಏನು ಆಗ್ತೀನಿ ಏನು ಮಾಡ್ತೀನಿ ಅಂತ ನನಗೆ ಯಾವಾಗಲೂ ಅನಿಸ್ತಿರುತ್ತೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಹಿಂಗೆಲ್ಲ ಇರುತ್ತಾ ಅಂತ ಅನ್ನಿಸ್ತು. ಇದೆಲ್ಲ ಹೆಂಗೆ ಸರ್ ಹೊಳೆಯುತ್ತೆ ನಿಮಗೆ? ಆ್ಯಕ್ಚುಲಿ ನಿಮಗೆ 2 ಬ್ರೈನ್ ಇದೆ ಅನಿಸುತ್ತೆ ಸರ್. ಇಲ್ಲ, ಏನಂತಂದರೆ ಒಂದು, ನೀವು ಹೇಳ್ದಂಗೆ ನಾವು ಬದುಕಿರೋದನ್ನೇ ದೊಡ್ಡದು ಅಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮೆಲ್ಲರಿಗೂ ಒಂದು ಮರ್ತೋಗಿದೆ, ನಮಗೂ ಸಾವಿದೆ ಅನ್ನೋದು. ಸೊ ನಾವಿಲ್ಲಿ ಪರ್ಮನೆಂಟು, ನಾವೇ ರಾಜರು, ನಾವು ಏನು ಬೇಕಾದ್ರೂ ಮಾಡ್ಬಿಡ್ಬೋದು, ನಮ್ಮನ್ನು ಮೀರಿ ಇನ್ನೊಂದಿಲ್ಲ ಅನ್ನೋ ಭ್ರಮೆಗಳಲ್ಲಿ ಇದ್ಬಿಟ್ಟಿದ್ದೀವಿ. ಒಂದು ಸಾವು ಪಕ್ಕದಲ್ಲಿ ಆಗಿದ ತಕ್ಷಣವೇ ಗೊತ್ತಾಗುತ್ತೆ, ಅಯ್ಯೋ ನಮಗೊಂದಿನ ಇದು ಬಂದೇ ಬರುತ್ತೆ ಅನ್ನೋ. 45 ಸಿನಿಮಾದಲ್ಲಿ ಬದುಕಿದ್ದಾಗ ಒಂದು ಕತೆ ಬೇರೆ, ಬಟ್ ನೀನು ಸತ್ತ ಮೇಲೆ ಒಂದು ಸ್ಟೋರಿ ಇದೆ, ಆ ಸ್ಟೋರಿನ ಹೇಳೋಕ್ಕೆ ಟ್ರೈ ಮಾಡಿದ್ವಿ. ಅದು ಗರುಡ ಪುರಾಣ ಅದನ್ನು ಡೀಟೇಲಾಗಿ ಹೇಳಿದೆ.
ಸೊ ಸತ್ತ ಮೇಲೆ ನಮ್ಮ ಕಡೆಯಿಂದ ಅವ್ರಿಗೆ ಹೆಲ್ಪ್ ಆಗೋದೇ ಗರುಡ ಪುರಾಣ. ಹೌದು. ನಾವು ಬದುಕಿದಾಗ ಅವ್ರ ಜೊತೆ ಎಲ್ಲ ಚೆನ್ನಾಗಿರ್ತೀವಿ, ಸತ್ಮೇಲೆ 3 ದಿನಕ್ಕೆ ಇದು ಮಾಡಿ ಹಬ್ಬ ಮಾಡಿ ಮಲಗಿಬಿಟ್ಟು ಆಮೇಲೆ ನಮ್ಮ ಲೈಫ್ಗೆ ನಾವು ಬಂದ್ಬಿಡ್ತೀವಿ. ಬಟ್ ಅವ್ರದ್ದೊಂದು ಪಯಣ ಇರುತ್ತಂತೆ. ಆ ಪಯಣಕ್ಕೆ ಅವರು ಗೋಗರಿತಾ ಇರ್ತಾರಂತೆ, ನಮ್ಮ ಸಹಾಯ ಬೇಕು ಅಂತ, ಕುಟುಂಬದ ಸಹಾಯ ಬೇಕು ಅಂತ. ಬಟ್ ಅದು ಹೇಳಿರೋ ಇವಾಗ ಅದು ಮರ್ತೋಗಿದ್ದಾರೆ. ಅವಾಗ ಪುರಾಣಗಳಲ್ಲಿ ಹೇಳಿ ಅದು ತುಂಬ ಸ್ಟ್ರಿಕ್ಟಾಗಿ ಮಾಡೋಂಥ ಕುಟುಂಬಗಳು ಇದೆ, ವರ್ಗನೂ ಇದ್ದಾರೆ. ಅದು ಕ್ಲೀನಾಗಿ ಅದನ್ನು ಅವ್ರು ತಲುಪಿಸೋವರೆಗೂ ಎಲ್ಲ ಜವಾಬ್ದಾರಿಗಳು ಮಾಡ್ತಾರೆ. ಬಟ್ ಇನ್ನೊಂದಷ್ಟು ಪರ್ಸೆಂಟೇಜ್ ಆಫ್ ಇದು ಏನಂತಾನೆ ಗೊತ್ತಿಲ್ಲ. ಈಗ ನಾನು ಇಂಟರ್ವ್ಯೂ ಮಾಡಿದಾಗ ಇದೆಲ್ಲ ಏನಂತಾನೆ ನಮ್ಗೆ ಗೊತ್ತಿರಲಿಲ್ಲ ಸರ್ ಅಂದು. ಸೊ ಈ ಸಹಾಯ ಮಾಡಿದಾಗ ಆ ಸೋಲ್ ಯಾರು ನಮ್ಮನ್ನು ಅಗಲಿದ್ದಾರೆ ಪಿತೃಗಳು, ಅವ್ರ ಆಶೀರ್ವಾದ ಕುಟುಂಬಕ್ಕೆ ಬಿದ್ದರೆ ಅದಕ್ಕಿಂತ ಬೆಸ್ಟ್ ಆಶೀರ್ವಾದ ಬೇರೆ ಆಶೀರ್ವಾದನೇ ಇಲ್ವಂತೆ, ಬಿಗ್ಗೆಸ್ಟ್ ಆಶೀರ್ವಾದ. ಸೊ ಅದೆರಡು ನಾನು ತುಂಬ ಫ್ಯಾಸಿನೇಟ್ ಮಾಡಿದ್ರಿಂದ ಐ ವಾಂಟೆಡ್ ಟು ಟೆಲ್ ಇಟ್ ಇನ್ ಫಿಲ್ಮ್ ಇವೆ. ಅಲ್ಟಿಮೇಟ್ ಸರ್, ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಸಿನಿಮಾ ರಿಲೀಸ್ ಆದಾಗಿಂದನೂ ಕನ್ನಡದ ಅಭಿಮಾನಿಗಳು ಯಾರೆಲ್ಲ ಇದ್ದಾರೆ ಆ ಸಿನಿಮಾವನ್ನ ಮೆಚ್ಚಿದ್ದಾರೆ, ಅಪ್ಪಿದ್ದಾರೆ, ಒಪ್ಪಿದ್ದಾರೆ. ಆ ಟ್ರೈಲರ್ ರಿಲೀಸ್ ಆದಾಗ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಆಗಿತ್ತು, ಇನ್ಕ್ಲೂಡಿಂಗ್ ನಾನು ಕೂಡ ಟ್ರೈಲರ್ನ ನೋಡಿ ರಿವ್ಯೂ ಕೊಟ್ಟಿದ್ದೀನಿ. ಸ್ಟಾರ್ಟಿಂಗಿಂದ ಒಂಥರ ಫೀಲ್ ಇತ್ತು ಸರ್ ನೋಡುವಾಗ. ಲಾಸ್ಟ್ ಎಂಡಿಂಗ್ ಶಿವರಾಜ್ ಕುಮಾರ್ ಸರ್ ಆ ಭರತನಾಟ್ಯಂ ಕಾಸ್ಟ್ಯೂಮಲ್ಲಿ ಎಂಟ್ರಿ ಕೊಡ್ತಾರಲ್ಲ, ಆ ಚೆಲುವೆಯ ನೋಟ ಚೆನ್ನಾಗಿ ಫುಲ್ ಗೂಸ್ ಬಂಪ್ಸ್. ಸೊ ಅದನ್ನೇ ನೀವು ಸಿನಿಮಾದಲ್ಲಿ ಕೊಟ್ಟಿದ್ದೀರಾ, ಎಷ್ಟು ಖುಷಿ ಇದೆ ನಿಮಗೆ? ಖಂಡಿತ ಖುಷಿ ಇದೆ. ಒಂದು ಪ್ರಯತ್ನ, ವಿಭಿನ್ನವಾದ ಪ್ರಯತ್ನ. ಮೊದಲನೇದಾಗಿ ಈ ರೆಗ್ಯುಲರ್ ಪ್ಯಾಟ್ರನ್ ಯಾವುದನ್ನು ನಾನು ಆರಿಸ್ಕೊಂಡಿಲ್ಲ ಅನ್ನೋ ಖುಷಿ ಇದೆ. ಇನ್ನು ಫಸ್ಟ್ ಸಿನಿಮಾದಲ್ಲೇ 3 ದಿಗ್ಗಜರನ್ನ ಇಟ್ಕೊಂಡು ಯಾರ್ದೂ ವೆಯ್ಟ್ ಕಮ್ಮಿ ಆಗಿದಂಗೆ ಅದನ್ನು ತೂಕ ಇಟ್ಟು ಕರೆಕ್ಟಾಗಿ ಮಾಡಿದ್ದೊಂದು ಖುಷಿ ಇದೆ. ಆ್ಯಂಡ್ ಈ ಗರುಡ ಪುರಾಣನ ಹೇಳಿರೋದು ಒಂದು ಖುಷಿ ಇದೆ. ಆ್ಯಂಡ್ ಎಲ್ಲ ಒಳ್ಳೊಳ್ಳೆ ವಿಚಾರಗಳನ್ನ ಸಿನಿಮಾದಲ್ಲಿ ಹೇಳಿರೋದು. ಈಗಿನ ಜನ್ರೇಷನ್ಗೆ ಇಂಥದ್ದೊಂದು ಸಿನಿಮಾ ಬೇಕಿತ್ತು ಅಂತ ಒಂದಷ್ಟು ಜನ ಹೇಳಿರೋದು ಉಂಟು. ಇದು ಬೇಕಿತ್ತಪ್ಪ. ನಾವು ನಾರ್ಮಲಾಗಿ ಎಲ್ಲ ಥರ ಸಿನಿಮಾ, ಈ ಲವ್, ಫೈಟಿಂಗ್, ಈ ಥರ ಸಿನಿಮಾಗಳನ್ನೇ ನೋಡ್ತಾ ಬರ್ತಿದ್ವಿ. ಜನರಿಗೆ ಮತ್ತು ಈಗಿನ ಮಕ್ಕಳಿಗೆ ಒಂದು ಇನ್ಫಾರ್ಮೇಷನ್ ಅಥವಾ ಒಂದು ಸಂದೇಶ ಇದು ಬೇಕಿತ್ತು ಅಂತ ಒಂದಷ್ಟು ಜನ ಹೇಳಿದ್ರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸರ್, ಶಿವರಾಜ್ ಕುಮಾರ್ ಸರ್ನ ನೀವು ಈ 11 ಅವತಾರಗಳಲ್ಲಿ ತೋರಿಸ್ಬೇಕು ಅನಿಸಿದಾಗ ಹೆಂಗೆ ಅನಿಸ್ತು ಸರ್ ನಿಮಗೆ? ಇಲ್ಲ, ನನಗೇನು ಒಬ್ಬ ಅಭಿಮಾನಿಯಾಗಿ ಆ ಥರ ತೋರಿಸ್ಬೇಕಂತ ಆಸೆ ಇತ್ತು. ತುಂಬ ಥ್ರಿಲ್ ಆಯಿತು ನನಗೆ. ಒಂದೇ ಟೈಮ್ಗೆ ಅಣ್ಣನ ಅಷ್ಟು ಅವತಾರಗಳಲ್ಲಿ ತೋರಿಸೋದು ನನಗೆ ಭಾಳ ಇಂಟ್ರೆಸ್ಟ್ ಇತ್ತು. ಸೊ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಓಕೆ, ಶಿವಣ್ಣ ಸರಿಗೆ ಹುಷಾರಿರಲಿಲ್ಲ, ಆರೋಗ್ಯದ ಸಮಸ್ಯೆ ಇತ್ತು, ಅದು ತಮಗೂ ಕೂಡ ಗೊತ್ತಿತ್ತು. ಬಟ್ ಅವ್ರ ಎನರ್ಜಿ ಹೆಂಗಿತ್ತು ಸರ್ ಸೆಟ್ಟಲ್ಲೆಲ್ಲ? ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ನಮ್ಮೆಲ್ಲರಿಗೂ ಭಯ ಆಯಿತು. ಬಟ್ ನಮ್ಮ ಮುಂದೆ ಯಾವತ್ತೂ ಅವ್ರು ಅದನ್ನು ತೋರಿಸ್ಕೊಂಡೇ ಇಲ್ಲ. ನಮ್ಮ ದುಃಖಗಳನ್ನೆಲ್ಲ ಅವರು ನಿವಾರಣೆ ಮಾಡ್ತಿದ್ರು. ಅವರೇ ಅಷ್ಟು ದುಃಖದಲ್ಲಿದ್ದರು. ಇನ್ನೊಬ್ಬರಿಗೆ ದುಃಖ ಆಗಬಾರ್ದು ಅನ್ನೋ ರೀತಿಯಲ್ಲಿ, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವರು ಈ ಸಿನಿಮಾ ಮಾಡಿರೋದು. ಇದು ಒಂದು ಮಾದರಿ, ಇದೊಂದು ಹಿಸ್ಟ್ರಿ. ಇದು ಎಲ್ಲ ಕಲಾವಿದರಿಗೆ ಒಂದು ಪಾಠ. ಎಲ್ಲ ನಿರ್ದೇಶಕರಿಗೆ, ಆ್ಯಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗಳಿಗೆ ಎಲ್ಲರಿಗೂ ಒಂದು ಪಾಠನ ಸಿನಿಮಾದಲ್ಲಿ ಹೇಗೆ ಶಿವಣ್ಣ ಪಾಠ ಹೇಳಿದ್ರು, ಅದೇ ರೀತಿ ಅವ್ರ ನಿಜ ಜೀವನದಲ್ಲೂ 45 ಮೂಲಕ ಒಂದು ಪಾಠ ಹೇಳ್ಬಿಟ್ರು. ಯಾಕಂದರೆ ನಾನು ಒಪ್ಕೊಂಡಿರೋ ಕೆಲಸ ಕರೆಕ್ಟಾಗಿ ಆಗಬೇಕು. ನನಗೆ ಏನೇ ಆದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ನ ನಾನು ಡಬ್ಬಿಂಗು ಮಾಡೋದು, 2 ಲ್ಯಾಂಗ್ವೇಜಲ್ಲಿ ಡಬ್ಬಿಂಗು ಮುಗಿಸಿ ಎಲ್ಲ ಕೆಲಸ ಮಾಡಿ ಟಫೆಸ್ಟ್ ಥಿಂಗ್ ನಾನು ಆ ಟೈಮಲ್ಲಿ ಮಾಡಿ ಅವ್ರಿಗೆ ಎಷ್ಟು ನಾವು ಕೈ ಮುಗಿದ್ರು ಕಮ್ಮಿ. ಹೌದು. ಆದರೆ ನೀವು ಒಂದು ಮಾತು ಹೇಳ್ತೀರಾ, ನಾವು ಹೇಳಿದ್ವಿ ಬೇಡ ಶೂಟಿಂಗ್ನ ಸ್ವಲ್ಪ ಮುಂದೆ ಹಾಕ್ಕೊಳ್ಳೋಣ ಅಂತಂದ್ವಿ, ಬಟ್ ಶಿವಣ್ಣ ಅವರು ಒಪ್ಪಲಿಲ್ಲ, ಅದಕ್ಕೆ ಮುಗಿಸ್ಕೊಟ್ಟೆ ಹೋಗಬೇಕು ಅಂತ. ಅದು ಅವಾಗ ಅದು ನಿಜವಾದ ಹೀರೋಯಿನ ಲಕ್ಷಣ. ನಿಜವಾದ ಹೀರೋ ಅವರು, ಸಿನಿಮಾ ಹೀರೋ ಅಲ್ಲ. ಅವ್ರಿಗೆ ಆ ಮೂಮೆಂಟಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು. ಯಾಕಂದರೆ ಅದ್ರ ಜೊತೆಲಿ ಗೀತಕ್ಕ ಅವ್ರಿಗೆ ಎಷ್ಟು ನೋವು ಇದ್ದಿರ್ಬೋದು. ಯಾರನ್ನ ಅವ್ರ ಯಜಮಾನ್ರನ್ನ ಆ ಟೈಮಲ್ಲಿ ಕಳಿಸ್ತಾರ, ಅವರಿಬ್ಬರು ಒಂಥರ ಯಾವ ಲೆವೆಲಲ್ಲಿ. ಅದೇ ಹೇಳಿದ್ನಲ್ಲ, ಇದೊಂದು ಹಿಸ್ಟ್ರಿ, ಇದೊಂದು ಮಾದರಿ. ಇಲ್ಲಿಂದ ಸಿನಿಮಾದವರು ಏನೇನು ಕಲಿಬೇಕು ಅನ್ನೋದು ಇವ್ರಿಗೆ ನೋಡಿ ಕಲಿಬೇಕು ಅಷ್ಟೇ. ನಿಜ. ಬರೀ ತೆರೆ ಮುಂದೆ ಮಾತ್ರ ನಾವು ಹೀರೋ ಅಂತ ಅನ್ಕೊಂಡಿರ್ತೀವಿ, ಬಟ್ ತೆರೆ ಹಿಂದೆ ಏನೆಲ್ಲ ನಡೆದಿರುತ್ತೆ ನಿಮ್ಮ ಒಳಗಡೆ ಮಾತ್ರ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಕನ್ನಡ ಇಂಡಸ್ಟ್ರಿ ಪ್ರೌಡ್ ಮಾಡುವಂಥದ್ದು. ಕನ್ನಡ ಇಂಡಸ್ಟ್ರಿ ಜಗತ್ತಲ್ಲೇ ಯಾವ ಹೀರೋನು ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಕ್ಯಾನ್ಸರ್ ಅನೌನ್ಸ್ ಆಗಿ, ಕೀಮೋಥೆರಪಿ ಆಗಿ 1-2 ಶಾರ್ಟ್ ಶೂಟಿಂಗ್ ಬರ್ಬೋದು, ನೈಟೆಲ್ಲ 1 ಶೂಟಿಂಗ್ ಬರ್ಬೋದು. ಜ್ವರ ಇದ್ದು ಮಾಡಿರೋರೆಲ್ಲ ನೋಡಿದ್ದೀವಿ. ಬಟ್ 12 ಅವತಾರಗಳನ್ನ 3 ಅವರ್ ಮೇಕಪ್ ಹಾಕ್ಕೊಂಡು ಅದನ್ನೆಲ್ಲ ಮಾಡಿ ಕೀಮೋಥೆರಪಿ ಆದ್ಮೇಲೆ ಒಂದೊಂದಕ್ಕೂ ಒಂದೊಂದು ರಿಸ್ಕ್, ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ಗಳು, ಆ ಸುಸ್ತು, ಆ ಡಸ್ಟು, ಆ ನಡುವೆ ಜಗತ್ತಲ್ಲೇ ಯಾರೂ ಮಾಡಿಲ್ಲ. ಈ ಥರ ಮಾಡೋಂಥವ್ರು ಯಾರೂ ಇಲ್ಲ, ಇನ್ನು ಬರೋದು ಇಲ್ಲ. ಓಕೆ, ನಿಮಗೆ ಏನಾದರೂ ಭಯ ಆಗ್ತಿತ್ತಾ? ಶಿವಣ್ಣಂಗೆ ಏನಾದರೂ ಸುಸ್ತಾಗ್ಬಿಟ್ರೆ? ತುಂಬ ಭಯ ಆಗ್ತಿತ್ತು. ಪ್ರತಿ ಸತಿ ಡಸ್ಟ್ ಇದೆಲ್ಲ ಹಾಕಿದಾಗ ನಾನು ತುಂಬ ಕೇರ್ ತೊಗೊತಿದ್ದೆ. ಮಾಸ್ಕ್ ಎಲ್ಲ ಫುಲ್ ಟೀಮಿಗೆ ಮಾಸ್ಕ್ ಕೊಟ್ಟಿದ್ವಿ, ಯಾಕಂದ್ರೆ ಅಣ್ಣಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ. ಬಟ್ ಡಸ್ಟೆಲ್ಲ ಬೇಡ ಅಂತ ಹೇಳಿದ್ರೆ ಅಣ್ಣನೇ ಕೇಳ್ತಾ ಇರಲಿಲ್ಲ. ಇಲ್ಲೆಲ್ಲ ಸೀನ್ ಬೇಕಂದ್ರೆ ಹಾಕಮ್ಮ, ಏನು ಹಾಕಲ್ಲ ಹಾಕಮ್ಮ ಅನ್ನೋರು. ಅಕ್ಕನೂ ಹೇಳೋರು.
ಸೊ ನಮಗೆ ತುಂಬ ಅವ್ರನ್ನ ಜೋಪಾನವಾಗಿ ಮನೆಗೆ ಕಳಿಸೋವರೆಗೂ ನಮ್ಮೆಲ್ಲರಿಗೂ ಭಯ ಇತ್ತು. ಬಟ್ ನಾವು ಏನೇ ಮಾಡಿದ್ರು ಅವ್ರ ಮುಂದೆ ತುಂಬ ಕಮ್ಮಿ ಭಯ ಇತ್ತು ಅಷ್ಟೇ. ಅವ್ರ ಜೀವನೇ ಪಣ ಇಟ್ಕೊಟ್ಟು ಬಂದಿದ್ದಾರಲ್ಲ. ಕರೆಕ್ಟ್. ನೀವು ಶಿವಣ್ಣ ಅವ್ರನ್ನ ಒಂದು ಮಗು ಥರ ಟ್ರೀಟ್ ಮಾಡಿದ್ದೀರಾ ಅನ್ಸುತ್ತೆ ಸೆಟ್ಟಲ್ಲಿರೋರೆಲ್ಲರೂ. ಎಲ್ಲರೂ ಅವ್ರ ಮಗುನೇ ಅವರು. ಅದರಲ್ಲೂ ನಿಜ ಶಿವಣ್ಣ ಸರ್ ಜೊತೆಗೆ ಅವರು ಕೂಡ ಅವ್ರ ವೈಫ್ ಮಿಸ್ಸಸ್ ಕೂಡ ತುಂಬ ಗ್ರೇಟ್ ಅಂತ ಹೇಳ್ತೀನಿ. ನಾರ್ಮಲ್ ಆಗಿ ಸಿನಿಮಾ ಶೂಟಿಂಗಿಗೆ ಎಷ್ಟೋ ದಿನ ಎಸ್ಕೇಪ್ ಆಗ್ತಾರೆ ತುಂಬ ಜನ, ನಂಗೆ ಹುಷಾರಿಲ್ಲ, ಜ್ವರ, ಶೀತ ಅಂತ ಹೇಳ್ಬಿಟ್ಟು. ಬಟ್ ಈ ಥರ ಒಂದು ಸಿಚುವೇಶನಲ್ಲಿ ಬಂದು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಮೆಚ್ಚಬೇಕು. ಓಕೆ, ಎಲ್ಲ ಅಭಿಮಾನಿಗಳಿಗೂ ಇಷ್ಟವಾಗುವಂಥದ್ದೇ ಶಿವರಾಜ್ ಕುಮಾರ್ ಸರ್ ಅವರಿಗೆ ಪಾತ್ರವನ್ನು ಕೊಟ್ಟಿದ್ದೀರಾ. ಹೆಂಗೆ ಶಿವಣ್ಣ ಅಭಿಮಾನಿಗೆ ಎಲ್ಲರಿಗೂ ಇಷ್ಟ ಆಗಿದೆ. ನಾನು ದೊಡ್ಡ ಅಭಿಮಾನಿ. ನಾನು ಜೆನ್ಯೂನ್ಲಿ ವೆರಿ ಬಿಗ್ ಫ್ಯಾನ್. ಅವ್ರ ಎಲ್ಲ ಸಿನಿಮಾ ಇವಾಗ ನೋಡಿದ್ರು. ಆ ಫಿಲ್ಮಲ್ಲಿ ನೀವು ಸುಧಾರಾಣಿಯವರು ಮತ್ತೆ ಶಿವಣ್ಣ ಆ ಸಾಂಗ್ ಹಾಕಿದ್ವಿ. ಸೊ ಅವಾಗಿಂದನೇ ನಾನು ನೋಡ್ಕೊಂಡ್ ಬಂದಿದ್ದೀನಿ ಅವ್ರನ್ನ. ಆದ್ರಿಂದ ಅವ್ರ ಅಭಿಮಾನಿಗಳು ಖಂಡಿತ ಖುಷಿ ಆಗೋ ಥರನೇ ಮಾಡಿದ್ರು. ಅವ್ರ ಅಭಿಮಾನಿಗಳು ಕೂಡ ಸುಮಾರು ಜನ ಕೈ ಹಿಡ್ಕೊಂಡು ಕಣ್ಣೀರೆಲ್ಲ ಹಾಕ್ಬಿಟ್ರು, ಅಣ್ಣನಿಗೆ ಈ ಥರ ತೋರಿಸಿದ್ರು. ಭಾಳ ಸಂತೋಷ. ಹೌದು, ಎಲ್ಲರಿಗೂ ಖುಷಿಯಾಗಿದೆ. ನೀವು ಕತೆ ಬರೆಯೋಕ್ಕೂ ಮುಂಚೆನೆ ಇವ್ರು 3 ಜನ ಇಟ್ಕೊಂಡೆ ಈ ಕತೆ ಅಂತ ರೆಡಿ ಆಗಿತ್ತು, ಅಥವಾ ಕತೆ ಬರೆದ ಮೇಲೆ ಇವ್ರು 3 ಜನ ಅಂತ? ಕತೆ ಬರೆದ ಮೇಲೆನೆ ಸೆಟ್ ಮಾಡಿದ್ದು. ಬಟ್ ಶಿವಣ್ಣ ಫಸ್ಟ್ ನಾನು ಹೋಗಿ ಹೇಳಿದ್ದು ದೇವ್ರ ಪಾತ್ರಕ್ಕೆ. ಅದಾದ್ಮೇಲೆ ಒಬ್ಬೊಬ್ಬರಾಗಿ ನನಗೆ ಉಪ್ಪಿ ಸರ್ ಒಂದು ದಿನ ಯೋಚನೆ ಬಂತು, ಅವ್ರು ಉಪ್ಪಿ ಸರ್ ಒಪ್ಕೊಂಡ್ರು. ಆಮೇಲೆ ರಾಜ್ ಸರ್ ಒಂದಿನ ಅವರು ಒಪ್ಕೊಂಡ್ರು. ಓಕೆ, 3 ಜನಕ್ಕೂ ಅಪ್ರೋಚ್ ಮಾಡಿದಾಗ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು 3 ಜನದ್ದು? ಇಲ್ಲ, ಎಲ್ಲರೂ ಒಂದೇ ಟೈಮ್ಗೆ ಒಪ್ಕೊಂಡ್ರು. ರಾಜ್ ಸರ್ ಮಾತ್ರ ಒಂದು ಸ್ವಲ್ಪ ಬ್ಯುಸಿ ಇದ್ರು, ಸ್ವಲ್ಪ ಟೈಮ್ ಆಯ್ತು ಅವ್ರು ಇದು ಮಾಡೋಕ್ಕೆ. ಬಟ್ ಇನ್ನು ಇಬ್ರು 10 ನಿಮಿಷಕ್ಕೆ ಒಪ್ಕೊಂಡ್ರು. ಓಕೆ, ಅದ್ರ ಜೊತೆಗೆ ಪೈರಸಿ, ಇದು ಅದು ಎಲ್ಲ ಚಿತ್ರರಂಗಕ್ಕೂ ಅದೊಂದು ಏನು ಹೇಳೋಕ್ಕೆ ಆಗಲ್ಲ. ಸೊ ಆಗಲೇ ರಮೇಶ್ ಸರ್ ಕೂಡ ಹೇಳಿದ್ರು 4,000+ ಪೈರಸಿ ಲಿಂಕ್ಗಳನ್ನ ನಾವು ಡಿಲೀಟ್ ಮಾಡಿಸಿದ್ವಿ, ಬೇಜಾರಾಯಿತು ಅಂತ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇದು ಹೇಳೋ ವಿಚಾರ ಅಲ್ಲ ಮೇಡಮ್, ಇದು ಅವ್ರಿಗೆ ತಿಳ್ಕೊಳ್ಳೋ ವಿಚಾರ. ಇದು ಸಮಾಜಕ್ಕೆ ಏನಂತಂದರೆ 2 ದಾರಿ ಇರುತ್ತೆ. ಅದೇ ನಮ್ಮ ಫಿಲ್ಮಲ್ಲಿ ಹೇಳಿದೀವಲ್ಲ, ಒಳ್ಳೆ ದಾರಿನ ಹೋದರೆ ಶಿವಪ್ಪ ಸಿಗ್ತಾನೆ, ಕೆಟ್ಟ ದಾರಿಯಲ್ಲಿ ಹೋದರೆ ರಾಯಪ್ಪ ಸಿಗ್ತಾನೆ. ಬಟ್ 2 ಸಿಕ್ಕೇ ಸಿಗುತ್ತೆ. ನೀವು ಇವತ್ತೇನು ಅನ್ಕೊಬೋದು, ನಾನು ಏನೋ ಮಾಡಿ ತಪ್ಪಿಸ್ಕೊಂಡ್ಬಿಡ್ಬೋದು, ನಾವು ಮಾಡಿರೋ ಎಲ್ಲನೂ ಕರೆಕ್ಟು, ನಾವೇನೋ ಸಮಾಜ ಸುಧಾರಣೆ ಮಾಡ್ತಾಯಿದ್ದೀವಿ, ನಾವೇ ಬೆಸ್ಟು ಅಂತ ಎಲ್ಲ ಅನ್ಕೊಬೋದು. ಬಟ್ ಎಲ್ಲ ಕರ್ಮದಲ್ಲಿ ಮಿಕ್ಸ್ ಆಗಿರುತ್ತೆ. ಎಲ್ಲದಕ್ಕೂ ಎಲ್ಲವನ್ನೂ ಇಲ್ಲೇ ಉತ್ತರ ಕೊಟ್ಬಿಟ್ಟು ಹೋಗ್ಬೇಕು. ಹೌದು, ನೀವು ಏನೇ ಮಾಡೋದು ತಪ್ಪಿಸ್ಕೊಳಕ್ಕಾಗಲ್ಲ. ಸರ್, ತಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು? ಎಲ್ಲರಿಗೂ ಕುತೂಹಲ ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು ಇರ್ಬೋದು ಅರ್ಜುನ್ ಜನ್ಯ ಸರ್ದು ಅಂತ? ಟ್ರೈ ಮಾಡ್ತಿದ್ದೀನಿ, ಒಂದು ಸಬ್ಜೆಕ್ಟ್ ಬರ್ದಿದ್ದೀನಿ. ಬಟ್ ಇದೆಲ್ಲ ಮುಗಿಲಿ, ಡೆಫಿನೆಟ್ಲಿ ತಿಳಿಸ್ತೀನಿ. ಹೆಂಗಿದೆ ಸರ್ ರೆಸ್ಪಾನ್ಸು 45 ಸಿನಿಮಾಗೆ? ಗುಡ್, ಇಟ್ಸ್ ಗುಡ್, ಚೆನ್ನಾಗಿದೆ ರೆಸ್ಪಾನ್ಸು. ಮನೆಯವರೆಲ್ಲ ಸಿನಿಮಾ ನೋಡಿದ್ರೆ, ನೀವು ನಿಮ್ಮ ಮಗಳ ಜೊತೆ ಸಿನಿಮಾ ನೋಡಿದ್ರಿ. ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೀವು ಮತ್ತೆ ನಿಮ್ಮ ಮಗಳು ಕ್ಯೂಟ್ ಆಗಿತ್ತು, ನಿಮ್ಮ ಮಗಳ ಎಕ್ಸ್ಪ್ರೆಷನ್ಸ್ ಎಲ್ಲ. ಹೆಂಗೆ ಅನ್ನಿಸ್ತು ಫ್ಯಾಮಿಲಿ ಎಲ್ಲ ಕೂತ್ಸು? ಭಾಳ ಖುಷಿ ಆಯ್ತು. ನನ್ನ ಮಗಳು ತುಂಬ ಖುಷಿ ಪಟ್ಟಳು. ಫಸ್ಟ್ ಕತೆ ಹೇಳ್ದಾಗಿಂದ ನನ್ನ ಮಗಳಿಗೆಲ್ಲ ಹೇಳ್ತಾನೆ ಇದ್ದೀನಿ. ಸೊ ಅವರು ತರಲಿತ್ತು ಸ್ಕ್ರೀನ್ ಮೇಲೆ ಹೆಂಗೆ ಬರುತ್ತೆ ಅಂತ. ಶಿ ವಾಸ್ ವೆರಿ ಹ್ಯಾಪಿ. ಖುಷಿ ಆಯಿತು. ಮನೆಯವರೆಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ನಿಮಗೆ ಡೈರೆಕ್ಷನ್ ಜಾಸ್ತಿ ಖುಷಿ ಕೊಡ್ತಾ, ಮ್ಯೂಸಿಕ್ ಡೈರೆಕ್ಷನ್ ಜಾಸ್ತಿ ಖುಷಿ? ನಾನು ಖುಷಿ ಕೊಡೋ ಕೆಲಸನೇ ನಾನು ಮಾಡೋದು. ಅಂದರೆ ಅರ್ಜುನ್ ಜನ್ಯ ಸರ್ ಏನು ಕೆಲಸ ಮಾಡಿದ್ರು ಅದು ಅವ್ರಿಗೆ ಖುಷಿ ಕೊಡುತ್ತೆ. ಅವ್ರಿಗೆ ಖುಷಿ ಕೊಡ್ದಿಲ್ದಿರೋ ಕೆಲಸ ಯಾವುದನ್ನು ಕೂಡ ಮಾಡಲ್ಲ. ಓಕೆ, ರಾಜ್ ಬಿ ಶೆಟ್ರು ಬಗ್ಗೆ ಒಂದು ಲೈನಲ್ಲಿ ಹೇಳಬೇಕು ಆಯ್ತಾ? ಇವ್ರು 3 ಜನದ ಬಗ್ಗೆ, ರಾಜ್ ಬಿ ಶೆಟ್ರು ಬಗ್ಗೆ ಹೇಳೋದಾದ್ರೆ? ವೆರಿ ಅನ್ ಅಮೇಝಿಂಗ್ ರೈಟರ್. ಅವರೆಷ್ಟು ಒಳ್ಳೆ ರೈಟರ್, ಅಷ್ಟೇ ಗುಡ್ ಹ್ಯೂಮನ್ ಬೀಯಿಂಗ್. ಓಕೆ, ಉಪೇಂದ್ರ ಸರ್ ಕಿಂಗ್ ಆಫ್ ಆಲ್ ಡೈರೆಕ್ಟರ್ಸ್. ಓಕೆ, ಶಿವಣ್ಣ ಸರ್ ಗಾಡ್. ಒಂದು ವರ್ಡ್ ಅದು. ಓಕೆ, ಈಗ ಅನ್ನದಾತರು ನಮ್ಮ ರಮೇಶ್ ರೆಡ್ಡಿ ಸರ್ ಬಗ್ಗೆ ಹೇಳೋದಾದ್ರೆ ಒಂದು ಲೈನಲ್ಲಿ? ವೆರಿ ಇನ್ಸ್ಪೈರಿಂಗ್, ವೆರಿ ಇನ್ನೋಸೆಂಟ್. ಓಕೆ, ಅವರು ಹೇಳ್ತಾ ಇದ್ರು ಈ ಥರದ್ದೊಂದು ಗರುಡ ಪುರಾಣನ ಇಟ್ಕೊಂಡು ಯಾರು ಕೂಡ ಇಲ್ಲಿವರೆಗೂ ಸಿನಿಮಾವನ್ನು ಮಾಡಿಲ್ಲ. ನಾವು ಮೊದಲನೇ ಪ್ರಯತ್ನ. ಒಂದಷ್ಟು ಜನ ನೆಗೆಟಿವ್ ಆಗಿ ಮಾತಾಡಿದ್ರು. ಓಕೆ, ಮಾತಾಡೋರು ಮಾತಾಡ್ಕೊಳ್ಳಿ. ಬಟ್ ಈ ಸಿನಿಮಾವನ್ನು ಒಂದಷ್ಟು ಜನ 95% ಜನ ಒಪ್ಪಿದ್ದಾರೆ. ಇದು ನನಗೆ ಖುಷಿ ಇದೆ ಅಂತ ಹೇಳಿದ್ರು. ನೆಗೆಟಿವ್ ಒಂದಷ್ಟು ಜನ ಇರ್ತಾರೆ, ಏನೇ ಒಳ್ಳೇದು ನಾವು ಕೊಟ್ರು ಅದನ್ನು ನೆಗೆಟಿವ್ ಆಗಿ ತಗೊಳ್ಳೋರು, ನೆಗೆಟಿವ್ ಆಗಿ ಹೇಳೋರು. ಅಂಥವ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನನಗೆ ಒಂದು ಹೊಸ ಪ್ರಯತ್ನ ತುಂಬ ಫ್ರೆಶ್ ಅಂತ ಮಾಡಿದಾಗ 2ಕ್ಕೂ ನಾವು ರೆಡಿ ಇರಬೇಕು. ದಿಸ್ ಇಸ್ ನಾಟ್ ಅ ರೆಗ್ಯುಲರ್ ಫಿಲ್ಮ್.
ಅದಕ್ಕೆ ನಾನು ಪ್ರತಿ ಸತಿ ಹೇಳಿದ್ರೆ ವರ್ಲ್ಡ್ ಆಫ್ 45. ಎಸ್. ಈ 45 ವರ್ಲ್ಡೇ ಬೇರೆ ಇರುತ್ತೆ. ಸೊ ಈ ಜಗತ್ತೊಳಗಡೆ ಬಂದಾಗ ಇದು ಬೇರೆನೇ, ಇದು ಅರ್ಥ ಮಾಡ್ಕೊಳ್ಳೋರಿಗೆ ಬೇರೆ ರೀತಿ ಅರ್ಥ ಆಗುತ್ತೆ. ಸೊ ಯಾರಿಗಾದ್ರೂ ಅದು ನೆಗೆಟಿವ್ ಆಗಿ ಅನಿಸಿರೋರ ಬಗ್ಗೆ ನಾನೇನು ಜೆನ್ಯೂನ್ಲಿ ನೆಗೆಟಿವ್ ಆಗಿ ಅನಿಸಿರೋರ ಬಗ್ಗೆ ವಿ ಶುಡ್ ನಾಟ್ ಬ್ಲೇಮ್. ಪಾಪ ಕೆಲವರು ಒಂದೇ ಸತಿಗೆ ಅರ್ಥ ಆಗುತ್ತೆ, ಕೆಲವರು ಎರಡನೇ ಸತಿ ಅರ್ಥ ಆಗ್ಬೋದು. ಯಾರಿಗೆ ಅರ್ಥ ಆಗಿಲ್ಲ ಎರಡನೇ ಸತಿ ಇನ್ನೊಂದು ಸತಿ ನೋಡಿ, ಇದೆಲ್ಲ ತಲೆ ಇಟ್ಕೊಂಡು ಖಂಡಿತ ಅರ್ಥ ಆಗುತ್ತೆ. ಬಟ್ ಇಟ್ ಇಸ್ ಆಲ್ ಲೆಫ್ಟ್ ಟು ದೆಮ್. ನಾವು 20 ಸತಿ ಫಿಲ್ಮ್ ನೋಡಿ ಅಂತ ಹೇಳೋದು ತಪ್ಪು. ಇಲ್ಲ ಸರ್, ನಾನು ನೋಡಿದ್ದೀನಿ. ಯಾಕಂದ್ರೆ ಉಪೇಂದ್ರ ಸರ್ ಅವರು ಇದ್ದಾರೆ ಸಿನಿಮಾದಲ್ಲಿ ಅಂತ ಅಂದಾಗ ನಾನು ಮೊದಲೇ ಫಿಕ್ಸ್ ಮಾಡ್ಕೊಂಡಿರ್ತೀನಿ, ಓಕೆ ಈ ಸಿನಿಮಾನ ಒಂದ್ಸತಿ ನೋಡಿದ್ರೆ ಅರ್ಥ ಆಗಲ್ಲ, ಎರಡನೇ ಸಲ ಥಿಯೇಟ್ರಿಗೆ ಹೋಗ್ಬೇಕು, ನೋಡ್ಬೇಕು, ನಾನು ಫಿಕ್ಸ್ ಆಗಿರ್ತೀನಿ. ಹೇಳಿ, ತೊಂದರೆ ಇಲ್ಲ, ನೋಡ್ಬೇಕು ಎರಡನೇ ಸತಿ. ತೊಂದರೆ ಇಲ್ಲ, ಅವರ ಇದು. ಬಟ್ ಇಂಟೆನ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೋಸೆಂಟಾಗಿ ಯಾರು ಏನು ಹೇಳಿದ್ರು ಇಟ್ ಇಸ್ ಓಕೆ. ಇಂಟೆನ್ಷನಲ್ಲಿ ಡ್ಯಾಮೇಜ್ ಮಾಡಬೇಕು ಅಂತ ಇರೋರ ಬಗ್ಗೆ ನಾನೇನು ಹೇಳಲ್ಲ, ಅದೆಲ್ಲ ಭಗವಂತನ ಪಾದಕ್ಕೆ ಹಾಕ್ಬಿಟ್ಟು. ಎಸ್, ಎಲ್ಲ ಸಿನಿಮಾದಲ್ಲೇ ನೋಡಿದ ಏನೆಲ್ಲ ಆಗುತ್ತೆ ಅಂತ. ಓಕೆ, ಓವರ್ ಆಲ್ ಆಗಿ 45 ಸಿನಿಮಾದ ಬಗ್ಗೆ ನಾವು 2.5 ಅವರು ಸಿನಿಮಾ ಥಿಯೇಟ್ರಿಗೆ ಬರ್ತೀವಿ, ನೋಡ್ತೀವಿ, ಹೋಗ್ಬಿಡ್ತೀವಿ, ನಮಗೆ ಅದಷ್ಟೇ ಕಾಣಿಸುತ್ತೆ. ಬಟ್ ತೆರೆ ಹಿಂದೆ ಬಹಳಷ್ಟು ನಡೆದಿರುತ್ತೆ. ನೀವು ಹೇಳ್ದಂಗೆ ಶಿವಣ್ಣ ಸರ್ನ ಇವತ್ತು ನೀವು ಗಾಡ್ ಅಂತ ಹೇಳ್ತಿದ್ದಾರೆ, ಅವರಷ್ಟು ಇದ್ರೂ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಓವರ್ ಆಲ್ 45 ಸಿನಿಮಾದ ಬಗ್ಗೆ ತೆರೆ ಹಿಂದೆ ನಡೆದಿರುವಂಥ ಎಲ್ಲ ಘಟನೆಗಳನ್ನ ನೆನೆಸ್ಕೊಂಡು ಹೇಳೋದಾದ್ರೆ ಹೆಂಗ ಅನ್ನಿಸ್ತು ಈ ಒಂದು ಜರ್ನಿ ನಿಮಗೆ? ಭಾಳ ಕಲಿಕೆ ಇತ್ತು. ಎಲ್ಲ ರೀತಿಯ ಹೇಗೆ ನಾವು ಸಿನಿಮಾದಲ್ಲಿ ಒಂದು ಲೈಫನ್ನ ಅರ್ಥ ಮಾಡ್ಸೋಕೆ ಹೋಗಿದ್ದೀವಿ, ಈ ಸಿನಿಮಾ ನನ್ನ ಲೈಫೇ ಅರ್ಥ ಮಾಡಿಸಿದೆ. ಓಕೆ, ಯಾರ್ಯಾರು ಜನ ಹೇಗಿರ್ತಾರೆ, ಯಾವ ಟೈಮಲ್ಲಿ ಜನ ಹೇಗೆ ಬದಲಾಗ್ತಾರೆ, ಅಥವಾ ಯಾವ ಟೈಮಲ್ಲಿ ಜನ ಕಷ್ಟದಲ್ಲೂ ನಿಂತೇ ನಿಲ್ತಾರೆ. ಫಾರ್ ಎಕ್ಸಾಂಪಲ್ ಶಿವಣ್ಣ ಅವರು ಏನೇ ಆದ್ರೂ ಜೊತೆಲೇ ನಿಲ್ಲಂಥವ್ರು ಯಾರು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅಂತ ಅದ್ಭುತವಾದ ವ್ಯಕ್ತಿ, ಅದಕ್ಕೆ ಇನ್ಸ್ಪೈರಿಂಗ್ ಅಂತ ಹೇಳಿ. ಎಲ್ಲ ಥರದ ಜನಗಳನ್ನ, ಎಲ್ಲ ಥರದ ಎಮೋಷನ್ಸ್ನ, ಎಲ್ಲ ಥರದ ಸಿಚುವೇಶನ್ಸ್ನ ಈ 45 ನನಗೆ ತೋರಿಸ್ಕೊಟ್ಟಿದೆ. ಇಟ್ ಹಸ್ ಮೇಡ್ ಮೀ ಅ ಬೆಟರ್ ಪರ್ಸನ್. ಆಗಲೇ ನಾನು ರಾಜ್ಬಿ ಶೆಟ್ಟಿ ಸರ್ ಬಗ್ಗೆ, ಇವ್ರ ಬಗ್ಗೆ ಒಂದೊಂದು ಲೈನ್ ಕೇಳಿದೆ. ನಾನು ಒಬ್ಬರ ಹೆಸರೇ ಮರ್ತ್ಬಿಟ್ಟಿದ್ದೀನಿ, ಅರ್ಜುನ್ ಜನ್ಯ ಬಗ್ಗೆ ಹೇಳಿದ್ರೆ. ಅರ್ಜುನ್ ಜನ್ಯ ಬಗ್ಗೆ ನಾನೇನು ಹೇಳಿ ಮಾಡೋದು, ಹೇಳ್ಬೇಕು. ನಾವಂತೂ ಹೇಳ್ತಾ ಇರ್ತೀವಿ, ಹೊಗಳ್ತಾ ಇರ್ತೀವಿ, ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕೆ ಏನಾದರೂ ಒಂದು ಲೈನ್ ಇರುತ್ತೆ. ಅರ್ಜುನ್ ಜನ್ಯ, ಓಕೆ, ಒಂದು ಲೈನು ಹೇಳೋದಾದ್ರೆ ಅವ್ರ ಬಗ್ಗೆ ಏನಿಲ್ಲ. ಏನೂ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಕ್ಕಾಗಿ. ಅದ್ಭುತ ಪ್ರದರ್ಶನ ಕಾಣ್ತಿದೆ, ಇನ್ನೂ ಸಕ್ಸಸ್ ಆಗಲಿ. ಎಲ್ಲರೂ ಕೂಡ ಇಷ್ಟಪಟ್ಟು ಈ ಸಿನಿಮಾವನ್ನು ನೋಡ್ತಾ ಇದ್ದೀರಾ. ನಿಮ್ಮ ತಲೆ ನಾವೆಲ್ಲ ಉಪೇಂದ್ರ ಸರ್ ಸಿನಿಮಾ ನೋಡುವಾಗ ಫಿಕ್ಸ್ ಆಗ್ತಿದ್ವಿ, ಓಕೆ ಇದನ್ನು 2-3 ಸಲ ನೋಡಿ ಅರ್ಥ ಮಾಡ್ಕೊಬೇಕಲ್ಲಪ್ಪ ಅಂತ. ಇವಾಗ ಫಿಕ್ಸ್ ಆಗಿದ್ದೀವಿ. ಇನ್ನೂ ಒಬ್ರು ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಇನ್ನು ಅರ್ಜುನ್ ಜನ್ಯ ಸರಿ ಯಾವ್ದಾದ್ರು ಸಿನಿಮಾ ಮಾಡಿದ್ರೆ ಖಂಡಿತ 2 ಸಲ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾ ನೋಡಬೇಕು ಅಂದರೆ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. 2 ಸಲ ನೋಡಿದ್ರೆ ಮಾತ್ರ ಅರ್ಥ ಆಗೋದು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಈ ಸಿನಿಮಾವನ್ನು ಒಪ್ಪಿದಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಧನ್ಯವಾದಗಳು. ಒಂದು ವಿಭಿನ್ನ ರೀತಿಯ ವಿಭಿನ್ನ ಪ್ರಯತ್ನದ ಸಿನಿಮಾ 45. ಮತ್ತೊಮ್ಮೆ ಹೇಳ್ತೀನಿ, 45 ಜಗತ್ತು ಹೊರಗಡೆ ಬರಬೇಕಾದ್ರೆ ಈ ಜಗತ್ತನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ಅಬ್ಸರ್ವ್ ಮಾಡಿ, ಆ್ಯಂಡ್ ಒಂದು ಡಿಫ್ರೆಂಟ್ ಆದ ಸಿನಿಮಾ ಕನ್ನಡದಲ್ಲಿ ಎಲ್ಲರೂ ಇಡೀ ತಂಡ ಟ್ರೈ ಮಾಡಿ ನಿಮ್ಮ ಮುಂದೆ ನೀಡಿದ್ದೀವಿ. ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಫ್ರೀಯಾಗಿ ಇದ್ಕೊಂಡು ಇಷ್ಟೋ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ ಸರ್. ನೆಕ್ಸ್ಟ್ ಪ್ರಾಜೆಕ್ಟ್ ಎಲ್ಲದಕ್ಕೂ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.